ಏ ಮಮ್ಮಿ ಸಾಕ್ ಬಿಡ, ಏನ್ ಎಣ್ಣೆ ತಪ್ಪ ತಪ್ಪ ಅಂತಸ್ತಿ. ತಲೆಗೆ ಎಣ್ಣೆ ಹಚ್ಕೋಬೇಕು ಕಡಿಕ ವಾರಕ್ಕೊಮ್ಮೆರ. ನೋಡು ತಲೆ ಹೆಂಗಾಗೈತಿ, ಹೊಟ್ಟೆ ಹರಕತೈತಿ, ಚಂದ ಎಣ್ಣೆ ಹಚ್ಕೊಳಂಗಿಲ್ಲ ಏನಿಲ್ಲ. ನೋಡು ಕೂದಲೆಲ್ಲ ಒಣಗದಂಗಾಗ್ಯಾವ. ನೆತ್ತಿ ನೋಡು ಬಾಡಿ ಬತ್ತಿಕ್ಕೈತಿ. ಎಣ್ಣೆ ಹಚ್ಚಿದ್ರೆ ಹಿಂಗತಿ ಆಗಂಗಿಲ್ಲ. ನೋಡೋದನ್ನ ಹೆಂಗಾಗೈತಿ. ನಿಮ್ಮಪ್ಪ ಎಣ್ಣೆ ತರ್ತಾನ, ಬರೀ ಮಂದಿ ಮಕ್ಕಳು ಹಚ್ಕೊಂಡು ಅಡ್ಡಾಡ್ತಾವ. ನನ್ನ ಮಗಳು ಒಟ್ಟ ಹಚ್ಕೊಳಂಗೇ ಇಲ್ಲ. ಇಂತಾದ ನನ್ನ ಮಗಳು. ವಾರಕ್ಕೊಂದ್ಸತಿ ನೆತ್ತಿಗೆ ಕೊಬ್ಬರಿ ಎಣ್ಣೆ ಉಣಿಸ್ಬೇಕು. ಕಣ್ಣು ತಂಪಿರ್ತತಿ, ಮನುಷ್ಯ ಆರೋಗ್ಯವಾಗಿರ್ತಾನ. ಏನು ಗೊತ್ತೈತಿ ನಿಮಗೆ? ನೋಡಿಲ್ಲ ಮಕ್ಕಳ ಮುಂದೆ ಎಲ್ಲ ಇಳಿತೈತಿ, ಮಕ್ಕಕ್ಕೆಲ್ಲ ಹತ್ತತ್ ಬೇ ಮಮ್ಮಿ. ಎಣ್ಣೆ ತಟಕ ಹಚ್ಚ. ಅದನ್ನ ಮಕ್ಕಕ್ಕೆ ಸೋರ್ಕೊಂಡ್ ಬಿಡ್ಬೇಕವ. ಎಣ್ಣೆ ಜಿಡ್ಡು ಲಗು ಹೋಗಂಗಿಲ್ಲ ಹಂಗ ಅಂತೀನಿ ನೀನು. ನಾವು ಸಣ್ಣರಿದ್ದಾಗ ನೀವು ಹಚ್ಕೊಂತಿಲ್ಲ, ಬಾಡಿ ಲೂಸಿನ್ ಪಾಡಿ ಲೂಸಿನ್ ಏನು ಹಚ್ಕೊಂತಿದ್ದಿಲ್ಲ. ಜಳಕಕ್ಕಿಂತ ಮುಂಚೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಜಳಕ ಮಾಡಿಬಿಡ್ತಿದ್ವಿ, ಹಿಂದೆಗಡೆ ಕಡ್ಡಿ ಹಿಟ್ಟು ಹಚ್ಚಿ. ನೋಡು ನಮಗೇನಾಗೈತಿ, ಇನ್ನೂ ಆದ್ರೂ ನಮ್ಮದು ಸ್ಕಿನ್ ಎಷ್ಟು ಚಲೋ ಐತಿ ನೋಡು. ನೀವು ಅದಿರಿ. ಕೊಬ್ಬರಿ ಎಣ್ಣೆ ಹಚ್ಕೋಬೇಕು. ಕೊಬ್ಬರಿ ಎಣ್ಣೆಗೆ ಮೈ ಮೆತ್ತಗಾಗತ್ತ. ಈಗ ತಂಪಿನ ದಿನ ಒಂದು ಮೈ ಕೈ ಒಡೆದು ಚಿಪ್ಪಾಡಿಯಾಗಿರ್ತಾವ. ಒಂದಿಟ್ಟು ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ಮೈ ಕೈ ಸಾಪಾಕ್ಕವು. ಒಣ ಚರ್ಮದಂಗೆ ಕಾಣಂಗಿಲ್ಲ, ಏನು ಹೇಳಿದ್ರು ಕೇಳಂಗಿಲ್ಲ. ಬರೀ ತಮಾರಾಡಿಯಾಗಿರ್ತಾವ. ನೋಡಿ ಏನಾಕಿನ ಪಾಡಿನ. ಜಳಕಕ್ಕಿಂತ ಮುಂಚೆ ಹೆಂಗೆ ಮೈ ಕೊಬ್ಬರಿ ಎಣ್ಣೆ ಹಚ್ತಾಳಂತೆ. ನೀನು ಅದಿ. ಆಕೆ ಮಾಡ್ದಂಗೆ ಮಾಡ್ಬೇಕನ ತಗೊಂಗಾದ್ರೆ ನಾನು ಇನ್ನು ಪಾರವ ಮಾಡ್ದಂಗೆ ಮಾಡ್ತೀನಿ. ಇಷ್ಟು ದಿನ ಪಪ್ಪ ಒಬ್ರ ಆಕಿನ ಹೊಗಳತಿದ್ರೆ, ಈಗ ನೀನು ಹೊಗಳಕತ್ತೇನೆ ಆಕಿನ. ಹೊಗಳೋದಲ್ಲ ನನ್ನ ಮಗಳ, ಹೇಳಾಕತ್ತೀನಿ. ನನ್ನ ಜಡಿ ಹಾಕಿ ಬಿಟ್ಲಂದ್ರೆ ಕುಂಡಿ ತಳ ಬೀಳ್ತತಿ. ನಿನ್ನೂ ಕೂದ್ಲ ನೋಡು ಏಸದಾವು, ಆಕಿ ಕೂದ್ಲ ನೋಡು. ವಾರದಾಗ 2-3 ಸಲ ಎಣ್ಣೆ ಹಚ್ಚಿ ಜಳಕ ಮಾಡ್ತಾಳೆ ಆಕಿ. ತಲೆ ಇದನ್ನ ಒಟ್ಟ ಶಾಂಪು ಗಿಂಪು ಒಟ್ಟ ಹಾಕಂಗಿಲ್ಲ. ಸೀಗೆಕಾಯಿ ಪುಡಿ ಇಲ್ಲ ಅಂತ ಅಂದ್ರೆ ಅಂಟಾಳ್ಕಾಯಿ ಪುಡಿ ಹಾಕ್ತಾಳೆ ಆಕಿ. ನೋಡು ಕೂದ್ಲು ಹೆಂಗೆ ಬಂದಾವಕ್ಕಿವು. ಏನಿದ್ರಿ ಏನು ಪ್ರಯೋಜನ ಬಿಡ ಮಮ್ಮಿ. ಅಲ್ಲನ ಅಷ್ಟು ಕೂದಲದಾವ ಅಂದ್ರೆ ಒಬ್ರ ಗಂಡ್ರು ಬಂದಾರ ನೋಡ್ಕೊಂಡು ಒಪ್ಕೊಂಡು ಹೋಗ್ಯ ನಾನು ಹೇಳ. ಈಗೆಲ್ಲ ಫ್ಯಾಷನೇಬಲ್ ಕೇಳ್ತಾರ. ಆಕೆ ಓಲ್ಡ್ ಮಾಡಲ್ ಡಗ್ಗ ಥರ ಇದ್ದಾಳ. ಆಕಿದ ನೀ ಹೇಳಕ್ಕೆ ಬಂದ್ಯಲ್ಲ. ನಾ ಹೇಳ್ತೀನಿ ನೋಡು ನನ್ನ ಮಗಳು, ಆಕಿ ಚಿನ್ನ ಚಂದಾಗ ಮಾರ್ಸ್ಕೊತ ಹೋಗ್ಬೇಕು ನೀನು. ಅಯ್ಯೋ ಆಕೆ ಕಾಲೇಜ್ಗೆ ಹೋಗಿಲ್ಲ ಏನಿಲ್ಲ, ಆಕೆ ಏನು ತೊಗೊಂತಾಳ. ಆಕಿ ನಾನು ಒಂದನ ನೋಡಕಂತಾಳ. ಆಕಿ ತಿನ್ನ ಫಸ್ಟ್ ಬರ್ತೀನಿ ನಾ. ನೋಡು 4ಕ್ಕೆ ಎದ್ದಿರ್ತಾಳ, ಓದಾಕ ಪಾರಿ ಆಕಿ ಚೈತ್ರಿ. ಈಕಿ ಪಾರಿ 4ಕ್ಕೆ ಎದ್ದು ಕುಂತಾಕಿ 6:30 ಮಟ್ಟ ಕುಂತ್ಕೊಂಡು ಓದ್ತಾಳ. ಓದಿ ಹಿಂದೆಗಡೆ ದಗದ ಮಾಡಕ್ಕೆ ಕುಂದಿರ್ತಾಳ. ಆಕೆ ಏನೇ ತಿಪ್ಪರ್ಲಾಗ ಹಾಕಿದ್ರು ಆಕೆ ಕೈಲಿ ಏನು ಮಾಡೋಕ್ಕಾಗಂಗಿಲ್ಲ. ನೀನೇನು ಚಿಂತೆ ಮಾಡಬೇಡ, ಸುಮ್ಮನೆ ಇರು. ನೋಡಕಂತೆ ನಾನೇ ಆಕೆ ತಿನ್ನ ಹೆಚ್ಚಿ ಮಾರ್ಕ್ಸ್ ತೆಗಿತೀನಿ. ಯಾಕ ನಿಮ್ಮ ಈ ವರ್ಷ ಕಾರ್ತಿಕ್ ಕರೀಲಿಲ್ಲ ನೋಡು. ಫೋನ್ ಹಚ್ಚ ಬರ್ತೀನಿ ಅಂತ ಯಾಕೆ ಕರೀಲಿಲ್ಲವ? ಏನು ಮಾಡಕತ್ತೀರವ ಸರೋಜವ? ಅಯ್ಯ ಅಣ್ಣ ಈಗ ಬಂದ್ಯಾ ಏನ? ಇನ್ನೇ ಈಗ ನೆನ್ಸಾಕತ್ತಿದ್ ನೋಡು. ಯಾಕೆ ಫೋನ್ ಹಚ್ಚಲಿಲ್ಲವ? ನಿಮ್ಮ ಕಾರ್ತಿಕ್ ಕರೀಲೇ ಇಲ್ಲ ಅನ್ನಕತ್ತಿದ್ದೆ, ನೀನ ಬಂದಿ ನೋಡು. ಈ ವರ್ಷ ನಿಮ್ಮ ವೈನಿ ಹೋಗಿ ಖುದ್ದಾಗಿ ನಿಮ್ಮನ್ನ ಕರ್ಕೊಂಡು ಬರ್ಬೇಕಂತ ಹೇಳಿಲ್ಲವ. ಇನ್ರಿ ಏನೂ ಕರ್ಕೊಂಬಾ ಅಂತಂದ್ಲು. ಅದಕ್ಕೆ ನಾನು ಕರಿಯಾಕೆ ಬಂದು ನೋಡುವ. ಸುಮ್ಮ ಕುಂತಿಯಲ್ಲ ಪಸು, ಈಗ ಬಂದೇನ ಮಾಮ ಅಂತ ಮಾತಾಡ್ಸ. ಆರಾಮ ಮಾಮ? ಆರಾಮ್ ನೋಡುವ ನನ್ನ ಸೊಸಿ ಮುದ್ದ. ಹೆಂಗದೀವ ನೀನು? ನೀನು ಓದ್ ಹೆಂಗೆ ನಡೆದತಿ? ಯಪ್ಪ ಎನ್ನ ಓದ್ನ್ಯಾ ಮುಂದಪ್ಪ ನಿನ್ನ ಸೊಸಿ. ಎಲ್ಲಾದ್ರಾಗೂ ಫಸ್ಟ್ ಕ್ಲಾಸ್ನೇ ಪಾಸ್ ಆಕ್ಕಳ ಎನ್ನಕಿ. ಏನ ಈಗ ಬಂದೆ? ನಾವು ಈಗ ಬಂದೆ. ಪರಕ ನಿಮ್ಮ ಮಾವ ನನ್ವೆ ನೀರು ತಗೊಂಡ್ ಬಾ. ಎಲ್ಲಿ ಹೋಗಿತ್ತೆ ನೀ ಹುಡುಗಿ? ಏನ ನೀರು ತಗೋ. ಚೀಲತ ಇಲ್ಲೇನ? ಇದು ಚೀಲ ನಿನ್ನ ಕೈಯಾಗ ಕೊಡೋದಲ್ವಾ, ಸರೋಜವನ್ ಕೈಯಾಗ ಕೊಡೋದು. ನಿಮ್ಮ ವೈನಿ ಆಕಿ ಕೈಯಾಗ ಕೊಡು ಅಂತ ಹೇಳ. ಏನ ವೈನಿ ಆರಾಮದಳ? ಅವು ಹೆಂಗದಳ ಏನ? ಆರಾಮದಳ. ಆಕಿನೂ ಆರಾಮದಳ. ಏನೇನು ಕಳ್ಸ ನಮ್ಮ ವೈನಿ ನನಗಂತೇಳಿ ಯವ್ವ ಕೊಬ್ಬರಿ ಉಂಡಿ ಮಾಡ್ಯಾ. ಬೆನ್ಯಾಗ ಮಾಡಿ ಕಳ್ಸಾಳ ಓ ಚಕ್ಲಿನ ಸೊಸಿಗೆ ಅಂತೇಳಿ. ಯಾರಿಗೂ ಕೊಡಬೇಡ ಅಂತ ಹೇಳ ನೋಡು. ಆಯ್ತಾಳೇನ, ಆಕೆಗೆ ಕೊಡ್ತೀನಿ. ಬಾರ ಏನ ಕುಂದ್ರ ಬಾ. ರೇನವ ಮ್ಯಾಗ ಹೋಗಿ ತೆಗೆದಿಡೋದು ನಮ್ಮ ಕೊನೆಯಾಗಿ ಅವನ್ನ. ಅಯ್ಯ ಮಾಮ ಈಗ ಬಂದ್ಯಾ ಮಾಮ? ಆರಾಮದಿಯಾ ಮಾಮ? ಆರಾಮದೀನಿ. ನಿನ್ನ ಹೆಸರು ಏನೈತಲ್ಲ? ಯಾಕೆ ಮಾಮ ನನ್ನ ಹೆಸರು ನೆನಪಿಲ್ಲ ನಿನಗೆ? ಚೈತ್ರ ಮಾಮ ನಾನು. ನೀವೇನೋ ಒಬ್ರ ಇಬ್ರವ? ನಿಮ್ಮ ಹೆಸರು ನೆನ್ಪಿಟ್ಕೊಳಕ ಈಗ ಏನೋ ನೋಡು ಒಬ್ಬೇಕಿದಾಳ, ಆಕಿ ಹೆಸರು ನೆನ್ಪಿರ್ತತಿ. ನೀವು 3 ಮಂದಿ ಇದ್ದೀರವ, ಯಾರು ಅಂತ ನಮ್ಗೇನು ಗೊತ್ತಾಗ್ಬೇಕ? ಹೋಲ್ ಬಿಡು ಮಾಮ, ನಿನಗೂ ವಯಸ್ಸಾತಲ್ಲ, ಹಿಂಗಾಗಿ ನಿನಗೂ ಕನ್ಫ್ಯೂಸ್ ಆಕತಿ. ಮನ್ಯಾಗ ಅಮ್ಮ ಆರಾಮದಳ? ಅತ್ತೆ ಆರಾಮದಳಲ್ಲ? ಆರಾಮದಳವ. ಮಾಮ ರೇಣವಕ್ಕ ಅಷ್ಟ ತಗೊಂಬಂದೇನ? ಮತ್ತೆ ನನಗೇನು ತಂದಿ ನೀವು ಊರಾಗಿದ್ದ? ಅದು ಚೈತ್ರ ಒಳ ನಡಿ, ಚಾ ಮಾಡಿ ಹೋಗು ನಿಮ್ಮ ಮಾಮಗ. ಕುಂದ್ರೇನ ಚಾ ಮಾಡ್ಕೊಂಬರ್ತೀನಿ. ನಿನ್ನ ಚೀಲ ನೋಡಿ ಓಡಿ ಬಂದಾಳಾಕಿ ಸಣ್ಣಾಕಿ. ಹಿಂಗ ನೋಡ ಎನ್ನ ಮನ್ಯಾಗ ಒಂದು ಏನೇನು ಉಳಿಯೋಂಗಿಲ್ಲ ನೋಡು. ವಾಸನೆ ಹತ್ತೈತಿ ಅದಕ್ಕೆ ಓಡಿ ಬಂದಾಳ. ಹಿಂಗತಿ ಮಾಡ್ತಾವಯ್ಯಪ್ಪ ನನ್ನ ಮಗಳು ಬಾ, ಏನೂ ಕಾಣೋಂಗಿಲ್ಲ ನೋಡು. ಬರೀ ಇವತ್ತಿಂದ ಖಾಲಿ ಮಾಡ್ತಾವ. ಅದಕ್ಕಂತ ಹೇಳಿನ ನಿಮ್ಮ ವೈನಿ ಹೇಳಿದ್ಲವ,
ಹೋಗೋಣ ಈಕಿ ಕೈಯಾಗ ಸರೋಜವನ್ ಕೈಯಾಗ ಕೊಟ್ಟು ಬಿಡ ಅಂತೇಳಿ. ಹಾಂ ಚಾ ಇಡಂದ್ರೆ ಸುಮ್ಮನೆ ನಿಂತಿಲ್ಲ ಬಂದು ಚೈತ್ರವ ಚಾ ಇಡ್ಬೇಕಿಲ್ಲ ನಿಮ್ಮ ಮಾವನ್ ನಾನು. ಚಾ ಇಡಾಕ ಅಡಿಗೆ ಮಾಡ್ಕೊಡಾಕ ನಾ ಬೇಕು. ಇಂಥದ್ದು ಏನಾರ ತಂದ್ರೆ ಗಾ ಸಪ್ರೇಟ್ ಅವ್ರಿಗೆ ಹೋಗಿ ಕೊಡ್ತಾರ. ಇದು ಎಷ್ಟರ ಮಟ್ಟಿಗೆ ಸರಿ? ಯಾಕ ಇದು ನಾವೇನ ಸರ್ವಂಟನ ಬರೀ ಇಂಥದೆಲ್ಲ ಮಾಡಾಕ ಹಾಗ ಹೋಗ. ಅದನ್ನ ಯಾಕೆ ನೀ ಕೇಳ್ಬೇಕು? ಯಾಕ ನಿನಗೇನು ಕಡಿಮೆ ಆಗೈತಿ? ನೀನು ಚಕ್ಲಿ ಓದಿಲ್ಲ ಮಾಡ್ಕೊಡ್ತೀನಿ ಸುಮ್ಮರು. ನನಗೆ ಅದಕ್ಕೆ ಸಿಟ್ಟು ಬರಲಿಲ್ಲ. ಯಾಕ ನಿನಗೂ ಅಣ್ಣನ ಚಿಗವ್ಗ ಅಣ್ಣನ ಹಂಗ್ಯಾಕೆ ಭೇದ ಭಾವ ಮಾಡ್ಬೇಕು? ಅವ್ರಿಗೆ ಮಾತ್ರ ಕೊಟ್ಟು ಕಳ್ಸೋದು, ನಮಗೇನು ಇಲ್ಲ ಅಂದ್ರೆ ಯಾಕೆ ಹಂಗತಿ ಮಾಡ್ಬೇಕು? ನೀನು ಆ ಮನೆ ಹುಟ್ಟಿ ಹೋದಿಲ್ಲ, ನಾವು ಸ್ವಸ್ಥ ಹೋದಿಲ್ಲ, ನಮಗೂ ತರ್ಬೇಕಿಲ್ಲ ಮಾಮ. ಮತ್ತು ರೇಣಕ್ಕಗಷ್ಟೇ ಯಾಕೆ ತಗೊಂಬಂದಾನ? ಯವ್ವ ಅದು ಹಂಗ ಬಿಡು, ಹೋಲಿ ಬಿಡ ಅತ್ತಾಗ. ಅದನ್ನೆಲ್ಲ ಎದಕ್ಕೆ ತಲೆ ಕೆಡಿಸ್ಕೊಂತಿ? ಚಾ ಕಿಡು, ನಿಮ್ಮ ಅವು ಚಾ ಕೊಟ್ಟು ಬರಕಂತೆ ಚಲೋ ತಗ ಮಾಡ. ಅಯ್ಯವ ಅವಯ ಮಾವ ಹೋಗು, ನೀನ ಬೇಕಂದ್ರೆ ಮಾಡ್ಕೊಡೋ ನಿಮ್ಮ ಅಣ್ಣಗೆ. ಯಾವಾಗಲೂ ಹಂಗೆ ಮಾಡ್ತಾನೆ, ನಮಗೊಂಥರ ಮಾಡ್ತಾನೆ, ರೇಣುವಕ್ಕಗೊಂಥರ ಮಾಡ್ತಾನೆ. ಲೇ ಚೈತ್ರ, ನನಗೆ ಒಂದು ಲೆಕ್ಕ ತಿಳಿಯವಲ್ಲೇ, ಏನು ಮಾಡ್ಬೇಕಂತ ಗೊತ್ತಾಗವಲ್ದು. ಮಲ್ಲಪ್ಪ ಸರ್ ಅದಾರಲ್ಲ ಅವರು ಹೇಳ್ಕೊಡ್ತಾರ, ಅವ್ರ ಹತ್ರ ಹೇಳಿಸ್ಕೊ. ಯಾಕ ಬೇಡವಾ ಒಬ್ಬಕ್ಕೆ ಹೋಗಕ್ಕೆ ಹೋಗ್ಬೇಡ. ನೋಡಿದಿಲ್ಲ ನಿಮ್ಮ ಚಿಗೋ ಹ್ಯಾಂಗೆ ಮಾಡಿಲ್ಲ, ನಮ್ಮ ಚಿಗೋ ಹೆಂಗಿದ್ರು ಅಂತ. ಅವ್ರ ಮನೆಗೆ ಹೆಂಗೆ ಹೋಗುದಿಲ್ಲ ಅಲ್ಲನ? ಅಲ್ಲ ಅವ್ರು ಏನು ತಿಳ್ಕೊಳಕ್ಕಿಲ್ಲ ಅಂತ. ಅಕ್ಕ ಅವ್ರು ಏನೂ ತಿಳ್ಕೊಳಂಗಿಲ್ಲ, ಬಾ ನಾನು ಕರ್ಕೊಂಡು ಹೋಗ್ತೀನಿ. ಆಯ್ತಾ, ಈಗ ಹೋಗೋಣ. ಖಾಲಿ ಇರ್ತಾರನ ಸರ್, ಹೇಳ್ಕೊಡ್ತಾರ ಹಂಗಾದ್ರೆ? ನಡಿ, ಈಗ ಖಾಲಿ ಇರ್ತಾರೆ ನಡಿ ಅವರು. ಈಗ ಹೋಗಕ್ಕೆ ಹೋಗ್ಬೇಡ್ರಿ ಪರವ, ನಿಮ್ಮ ಮಾವ ಬಂದಾನ ಊರಾಗಿದ್ದ. ಮತ್ತು ಅಡಿಗೆ ಪಡಿಗೆ ಮಾಡ್ಬೇಕವ. ಮತ್ತು ಅಲ್ಲಿ ಹೋದ್ರಿ ಅಂದ್ರೆ ಮತ್ತು ಯಾರು ಮಾಡ್ತಾರ? ಪ್ರೀತಿ ತಂಗಿ ಸರೋಜ ಚಿಗೋದ ಅಲ್ಲ, ಆಕೆ ಮಾಡ್ತಾಳ. ಮತ್ತು ಪ್ರೀತಿ ಸಸಿ ಅದ ಅಲ್ಲ ರೇಣವಕ್ಕ, ಆಕೆ ಮಾಡ್ತಾಳ. ನಡಿ ಪರವಕ್ಕ ಹೋಗುನು. ಚೈತ್ರವ ಬರೋಬರ್ತ ನೀನು ಬಾಯ ದೊಡ್ಡದಾಗತ್ತತಿ, ಸುಮ್ಮನೆ ಎಡಿತೇನ ಏನ ಕಪಾಳಿ ಬಾರಸಂಜೆ ಇದ್ದಿದ್ದಂಗೆ ಹೇಳೀನಿ, ನಾನು ಬೇರೆ ಹೇಳೇನು? ಕಾರ್ತಿಕಕ್ಕೆ ಕರಿಯಾಕೆ ಬಂದಿರ್ಬೇಕು ನಿಮ್ಮ ಮಾವ. ಇವ ಯಾರು ಹೋಗುದ ಇವ ಇನ್ನು? ಯವ್ವ ನಾನಂಕ್ರು ಮುನ್ನಾಗ ಹೋಗಂಗಿಲ್ಲ, ನಾನಂಕ್ರು ಮೊದ್ಲಕ್ಕೆ ಕಳಿಸ್ಬೇಡ ನೀನು. ನೀ ಏನಕ್ಕೆ ಹೋಗಂಗಿಲ್ಲ ಚೈತ್ರ? ಇನ್ನೇನು ಅಯ್ಯಕ್ಕ ಹೋದ್ರ ಆಕೆ ಆತಿದಾಳಲ್ಲ ಎಲ್ಲ ಕೆಲಸ ನನಗೆ ಹಚ್ತಾಳ. ಇವ್ರು ಮಾತ್ರ ಕಾಟನ್ನ ಕುಂತ್ಕೊಂಡು ಆರಾಮಾಗಿ ಮಾತಾಡ್ತಾರ. ಈಕಿ ರೇಣವಕ್ಕನ್ನ ಕರ್ಕೊಂಡು ನಮಗೆ ಮಾತ್ರ ಬರೀ ಕೆಲಸನ ಹಚ್ತಾರ. ಚಂದ ಊಟಕ್ಕೆ ಸತ್ಯ ಕೊಡಂಗಿಲ್ಲ. ಯಾಕೆ ನಮ್ಮ ಮನ್ಯಾಗ ಊಟ ಕಂಡಿರಂಗಿಲ್ಲ ನಾ ಹಂಗತಿ ಮಾಡ್ತಾರ. ಹೋದ್ಸಲ ಹೋದಾಗ ಹಂಗ ಮಾಡಿದ್ರು, ಅಮ್ಮ ಊಟಕ್ಕೆ ಕೊಟ್ಲು ಗೊತ್ತನ? ರೇಣವಕ್ಕಗ ಅಂಗಿ ತೊಗೊಂಬಂದ್ರು ಹೋದ್ಸಲ ಇವರು. ನನಗೆ ಅಂಗಿ ಸತ್ಯ ಕರ ತರಲಿಲ್ಲ ಪಾಪ. ಅಮ್ಮ ತುಡುಗಿಲ್ಲ ನನ್ನ ಕೈಯಾಗ ರೊಕ್ಕ ಕೊಟ್ಟು ಕಳಿಸಿದ್ಲು. ಅವರು ನಮಗೊಂಥರ ಮಾಡ್ತಾರ, ರೇಣಕ್ಕಗ ಒಂಥರ ಮಾಡ್ತಾರ. ನಾ ಅದಕ್ಕೆ ಹೋಗಂಗಿಲ್ಲ. ಈ ಸತಿ ಯಾರು ಹೋಗ್ರಿ ನಾನು ಮರೆಯವಲ್ಲಿ ನೋಡು. ನೋಡುವ ಹಿಂಗತಿ ಮಾತಾಡ್ತತಿ. ಹೌದು ಬಿಡ್ಬಿ, ಅವನು ಮಾಮ ಹಂಗೆ ಮಾಡ್ತಾನೆ. ಒಬ್ರಿಗೊಂದು ಅದನ್ನ ಯಾಕೆ ಮಾಡ್ಬೇಕು ಹಂಗತಿ? ನಾವೇನೋ 3 ಮಂದಿ ಅದೀವಿ ಅಂತ ಹೆಣ್ಮಕ್ಳು, ಆಕೆ ಮಾತ್ರ ಒಬ್ಬೇಕೆ ಅದಾಳಂತ. ಆಕೆನ ದೇವತೆ ಏನೋ ಒಬ್ಬೇಕೆ ಐತ್ರಿ. ಯಾಕ ನಾವು ಮನುಷ್ಯರು ಹೋದಿಲ್ಲ? ಏನೋ ಒಂದು ನಮೂನಿನ ಮಾಡ್ತಾರ. ಅವ್ರಪ್ಪ ಆದ್ರೆ ನೌಕರಿ ಮಾಡ್ತಾನಂತ, ನಮ್ಮಪ್ಪ ಆದ್ರೆ ಒಕ್ಕಲ್ತನ ಮಾಡ್ತಾನಂತ. ಅದಕ್ಕೆ ಹಂಗತಿ ಮಾಡ್ತಾರಂತ. ಆಕೆ ಆತ್ತಿ ಅಂತಾಳೆ ಅಕ್ಕ. ನಮಗೆ ಸಿಟ್ಟು ಬರಂಗಿಲ್ಲನ? ಯಾವ ನನ್ನ ಕಡೆ ಅಂಕ್ರು ನನ್ನ ಹೊಳೆ ನೋಡಕ್ಕೆ ಹೋಗ್ಬೇಡ. ನಾನಂಕ್ರು ಊರಿಗೆ ಒಟ್ಟ ಹೋಗಂಗಿಲ್ಲ. ಬೇಕಂದ್ರೆ ನೀನ ಒಂದು 4 ದಿನ ಹೋಗ್ಬಾ, ನಾನಂಕ್ರು ಮರೆಯವಲ್ಲ. ಹೋಗ್ಲಿಕ್ಕಂದ್ರೆ ಅಷ್ಟ ಆಯ್ತು. ಹೋಗಿ ಮಾತಾಡ್ಸೋ ನಿಮ್ಮ ಮಾವನ್ನ. ಮಾತಾಡ್ಸಿದ್ರೆ ಯಾರು ಚಂದನ ಮಾತಾಡ್ಬೇಕಿಲ್ಲ? ಚಂದ ಮಾತಾಡಂಗಿಲ್ಲ ಮಾವ, ಟಿಸ್ ಪಾಸ್ ಮಾಡ್ತಾನೆ. ಇರುವಲ್ಲಕ್ಕ ಹೋಗಿ ಮಾತಾಡ್ಸೋ ಮಾವ. ಚಾತುವ ನಿನ್ನ ಹೆಸರು ಏನೈತಲ್ವಾ ಹಿರೇಕೆಲ್ಲ ನೀನು? ಯಾಕೆ ಮಾವ ಎಲ್ಲಾನು ನೆನಪ ಹರಿದೀನಿ ಹೆಂಗ? ನೀವು ಭಾಳ ಮಂದಿ ಹಾಕಿರುವ ನಮಗೆ ಗೊತ್ತಾಗಂಗಿಲ್ಲ. ಬೇಕಾತಂದ್ರ ಎಲ್ಲ ನೆನಪಿರ್ತತಿ ಮಾವ, ಎಲ್ಲಾರು ನೆನಪಿರ್ತಾರ. ಬೇಡತಂದ್ರ ಹಂಗ ನೋಡ್ ಮಾವ, ಯಾರು ಏನು ಅಂತಂತೇಳಿ ಆಗಿಬಿಡ್ತತ್ ಮಾವ. ಸರೋಜವ ಕಾರ್ತಿಕಕ್ಕೆ ಬರ್ರಿ, ರೇಣವನ್ ಕರ್ಕೊಂಬಾರವ. ಆಯ್ತಾಳೇನ? ಯಾಕೆ ಮಾವ ನಿನಗ ಸರೋಜ ಚಿಗೋ ಬೇಕೇ ತಂಗಿನ? ನಮ್ಮವ್ ತಂಗಿ ಅಲ್ಲನ? ಯಾಕ ಚಿಗೋ ನಟ ಕರಿತಿ, ನಮ್ಮವನ್ನ ಕರೀಲೇ ಇಲ್ಲ? ಅದು ಅಲ್ಬೇ, ಯಾರನ್ನು ಕರೆದ್ರು ಒಂದೈತಲ್ಲ. ನಮ್ಮವನ ಹೆಸರು ಸುಮಿತ್ರ, ಚಿಗವನ ಹೆಸರು ಸರೋಜವ. ಹೆಸರು ಗೊಂಡು ಕರೆದಿ ನೀನು. ಯಾಕ ನಮ್ಮವ್ ಬ್ಯಾಡನ? ಆ ಮನ್ಯಾಗ ಹುಟ್ಟಿಲ್ಲ ನಮ್ಮವ. ಹಿಂಗ್ಯಾಕೆ ಭೇದ ಭಾವ ಮಾಡ್ತಿ ಮಾವ? ಒಂದ ತಾಯಿ ಮಕ್ಕಳಾಗಿ ಹಿಂಗತಿ ಮಾಡೋದಾ? ಅದು ಒಂದ ಮನೆ ಕೊಟ್ಟು ಇಬ್ರು ಅಕ್ಕ ತಂಗಿನ ಒಬ್ರನ್ನ ಕರಿಯೋದು, ಒಬ್ರನ್ನ ಬಿಡೋದು, ಒಬ್ರನ್ನ ಮ್ಯಾಗ ಏರಿಸ್ಕೊಳೋದು, ಒಬ್ರನ್ನ ತಳಗ ಇಳಿಸೋದು, ಅದನ್ನ ಯಾಕೆ ಮಾಡ್ಬೇಕು? ಪರವಾ ಸುಮ್ಮನೆ ಇರು, ಹಂಗೆಲ್ಲ ಮಾತಾಡ್ಬಾರ್ದು. ಈ ಮನ್ಯಾಗ ಎಲ್ಲಾರು ದೊಡ್ಡರಾಗ್ಯಾರ, ದೊಡ್ಡರಿಗೆ ಸಣ್ಣರಿಗೆ ಏನು ಮಾತಾಡ್ಬೇಕು ಅನ್ನೋ ಖಬರೇ ಇಲ್ಲ. ಚಿಗವ ನನಗೆ ಏನು ಮಾತಾಡ್ಬೇಕು ಏನು ಬಿಡ್ಬೇಕು ಅನ್ನೋದು ಗೊತ್ತೈತಿ. ನಮ್ಮವ್ವ ನನಗೆಲ್ಲ ಕಲಿಸ್ಯಾಳ. ದೊಡ್ಡರಾಗಿ ಹೆಂಗಿರ್ಬೇಕಂತೇಳಿ ದೊಡ್ಡರಿಗೆ ಗೊತ್ತಿಲ್ಲ, ದೊಡ್ಡತನನೇ ಇಟ್ಕೊಂಡಿಲ್ಲಲ್ಲ ಅವರು. ಅದನ್ನ ಸಾವಿತ್ರವ ನಿನ್ನ ಮಗಳು ಬಾ ಮಾತಾಡ್ತಾಳವ. ಹಿಂಗ ನೋಡಿ ನಮ್ಮ ಮನ್ಯಾಗ ಈ ಮನ್ಯಾಗ ಎಲ್ಲಾರು ದೊಡ್ಡರಂಗ ಮಾತಾಡಿದ್ರೆ ಚಿಗವ, ಸಣ್ಣಾರ ಯಾಕೆ ಮಾತಾಡ್ತಾರ? ದೊಡ್ಡರಂಗ ನಡ್ಕೋಬೇಕ. ನಾನು ಇಟ್ಟು ದಿನ ಆತು ನೋಡಕತ್ತ ಮಾವ ಬರೀ ನಿನ್ನೊಬ್ಬಕಿನ್ನ ಕರೀತಾನ.
ಅವನ್ನ ಒಟ್ಟ ಕರೆಯಂಗಿಲ್ಲ. ಅವನ್ನ ಅಮ್ಮ ಫೋನ್ ಹಚ್ಚಿ ಮಾತ್ರ ಕರೀತಾಳ. ಯಾಕ ಮಾವಾಗ ತಂಗಿಲ್ಲನ? ನೀನೊಬ್ಬಾಕಿ ತಂಗಿನ?